ಈವನ್ 50 ಜನ ಬಂದ್ರೇನು ಈ ಒಂದು ಸ್ಟಿಕ್ ಅಲ್ಲಿ ನಿಮ್ಮನ್ನ ಡಿಫೆಂಡ್ ಮಾಡ್ಕೋಬಹುದು. ನಮ್ಮ ಸಂಸ್ಕೃತಿಯ ಹಲವು ಕಲೆಗಳನ್ನು ನಾವು ಮರೆತಿದ್ದೇವೆ. ಆತ್ಮರಕ್ಷಣೆಗಾಗಿ ನಾವು ಬಳಸುತ್ತಿದ್ದಂತಹ ಎಷ್ಟು ಕಲೆಗಳು ಇವತ್ತು ಕಣ್ಮರೆಯಾಗಿದೆ. ಅಂತಹ ಒಂದು ಕಲೆಯಲ್ಲಿ ಸಿನಿಮಂ ಅಂದ್ರೆ ನಮ್ಮ ಕಡೆ ದೊಣ್ಣೆ ವರಸೆ ಅಂತ ಕರೀಬಹುದು. ನಾನು ಚಿಕ್ಕ ಹುಡುಗನಲ್ಲಿ ಒಂದು ಸಿನಿಮಾ ಬಂದಿತ್ತು. ಆ ಸಿನಿಮಾದಲ್ಲಿ ಎಲ್ಲರಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಂತಹ ಯಾರನ್ನು ಗೆಲ್ಲಲಿಕ್ಕೆ ಆಗದಂತಹ ವ್ಯಕ್ತಿ ಈ ರೀತಿಯ ಒಂದು ದೊಣ್ಣೆ ವರಸೆಯನ್ನ ಕಲಿತು ಎಲ್ಲವನ್ನ ಗೆದ್ಬಿಡ್ತಾನೆ. ಇವತ್ತು ನಮ್ಮ ಆತ್ಮ ರಕ್ಷಣೆಗೆ ನಾವೇನಾದ್ರೂ ಆರೋಗ್ಯವಾಗಿ ಬದುಕಬೇಕು ಅಂದ್ರೆ ಈ ರೀತಿಯ ಕಲೆಗಳನ್ನ ಕಲಿಬೇಕಾಗತ್ತೆ. ಒಂದು ಕಲೆ ಅಂತೂ ಅದನ್ನ ದಿನನಿತ್ಯ ಮಾಡಿಬಿಟ್ರೆ ನಮಗೆ ಯಾವುದೇ ರೀತಿಯ ಅಂದ್ರೆ 70 ವರ್ಷ ಆದ್ರೂ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಬರೋದಿಲ್ಲಂತೆ. ಅಂತಹ ಕಲೆ ನಮ್ಮ ಹಿರಿಯರು ಎಲ್ಲರಿಗೂ ಕಲಿಸ್ತಾ ಇದ್ರು. ಅಂತಹ ಕೆಲಸವನ್ನ ಮಾಸ್ಟರ್ ಮಾಡ್ತಾ ಇದ್ದಾರೆ. ಅಂತಹ ಒಂದು ಕಲೆಯನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಬನ್ನಿ ಅವ್ರನ್ನೇ ಮಾತನಾಡ್ಸೋಣ. ನನ್ನ ಹಿಂದೆ ನೋಡ್ತಾ ಇರ್ಬೋದು, ಏನು ನಾವು ಸಿನಿಮಾಗಳೆಲ್ಲ ನೋಡ್ತಾ ಇದ್ವಿ ಈ ದೊಣ್ಣೆ ವರಸೆ. ಸೊ ಹಳೇ ಕಲೆ ಇದು. ಆಗ ನಾವು ಸಿನಿಮಾಗಳಲ್ಲಿ ಈ ಥರದ್ದು ನೋಡ್ತಾ ಇದ್ವಿ. ಬಟ್ ಈಗಂತೂ ಇದೆಲ್ಲ ಕಾಣ ಸಿಗೋದೇ ಇಲ್ಲ. ಸೊ ನಮ್ಮ ಜೊತೆಲಿ ಮಾಸ್ಟರ್ ಇದ್ದಾರೆ, ಇದ್ರ ಬಗ್ಗೆ ಹೇಳ್ಕೊಡುವಂತಹ ಮಾಸ್ಟರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಇದು ಏನು ಕಲೆ ಇದು? ನಾವು ಸಿನಿಮಾಗಳಲ್ಲಿ ಅಷ್ಟೇ ನೋಡ್ತಾ ಇದ್ವಿ. ಹಳೆಯ ಸಿನಿಮಾಗಳಲ್ಲಿ ಈ ಕಲೆ ನೋಡಿ ನಾವು ಕಲಿಬೇಕು ಅಂತ ಇದ್ವಿ. ನಾವು ಚಿಕ್ಕ ಹುಡುಗರಲ್ಲಿ ಈ ಥರದ್ದೆಲ್ಲ ಇಟ್ಕೊಂಡು ಏನೇನೋ ಟ್ರೈ ಮಾಡ್ತಿದ್ವಿ. ಬಟ್ ಅದೃಷ್ಟಕ್ಕೆ ಇವತ್ತು ನೀವು ಇಲ್ಲಿ ಸಿಕ್ಕಿದ್ದೀರಾ. ಇವರು ಮಾಸ್ಟರ್ ಲೋಕನಾಥ್ ಅಂತ ಹೊಸೂರಿಂದ ಬರ್ತಾ ಇದ್ದಾರೆ. ಇವರು ಇದು ಸಿಲಂಬಂ ಅಂತ ಹೇಳ್ತಾರೆ. ನೀವು ಮೈಕ್ ಇಟ್ಕೊಳ್ಳಿ, ಹಂಗಾರೆ ಮಾತಾಡ್ಬೇಕಾದ್ರೆ ನೀವು ಮೈಕ್ ಇಟ್ಕೊಳ್ಳಿ. ಹಂಗೆ ಇಟ್ಕೊಳ್ಳಿ ಮಾತಾಡಿ. ಫಸ್ಟ್ ಇಂದ ಹೇಳ. ಹೇಳಿ. ಇವರು ಲೋಕನಾಥ್ ಅಂತ ಸಿಲಂಬಂ ಮಾಸ್ಟರು. ಇದನ್ನ ಸಿಲಂಬಂ ಅಂತ ತಮಿಳಲ್ಲಿ ಹೇಳ್ತಾರೆ, ಮತ್ತೆ ಕನ್ನಡದಲ್ಲಿ ಇದನ್ನ ದೊಣ್ಣೆ ವರಸೆ ಅಂತ ಹೇಳ್ತಾರೆ. ಇದು ನಮ್ಮ ಪಾರಂಪರ್ಯದ 5,000 ವರ್ಷ ಹಳೆ ಮಾರ್ಷಲ್ ಆರ್ಟ್ ಇದು. ಇದನ್ನ ದಕ್ಕಿಸ್ಕೊಂಡಿರೋದು ತುಂಬಾ ಕಷ್ಟ ಬಿದ್ದು ಇದನ್ನ ದಕ್ಕಿಸ್ಕೊಂಡಿದೀವಿ. ಇದನ್ನ ಕಲಿಯೋದಕ್ಕೆ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ. ಬಟ್ ಅವ್ರು ಎಲ್ಲಿ ಕಲಿಬೇಕಂತ ಗೊತ್ತಿಲ್ಲ. ನಮಗೆ ತುಂಬಾ ಲಕ್ಕಿಯಾಗಿ ಲೋಕನಾಥ್ ಮಾಸ್ಟರ್ ಸಿಕ್ಕಿದ್ರು. ಇವ್ರ ಮೂಲಕ ನಾವು ಇದನ್ನ ಪ್ರಯತ್ನ ಪಡ್ತಾ ಇದೀವಿ ಕಲಿಯೋದಕ್ಕೆ. ಆದರೆ ಇವರಷ್ಟು ನಾವು ಕಲಿಯೋಕೆ ಆಗ್ತಾ ಇಲ್ಲ. ಇವರು ತುಂಬ ಮಾಸ್ಟರಿಂದ ಹತ್ರ 25-30 ವರ್ಷದಿಂದ ಕಲಿತಾ ಇದ್ದಾರೆ. ಆ್ಯಂಡ್ ಸುಮಾರು ವಿದ್ಯೆಗಳನ್ನು ಇವರು ಕಲ್ತಿದ್ದಾರೆ ಇದ್ರ ಬಗ್ಗೆ. ಆ್ಯಂಡ್ ಇದನ್ನು ಕಲಿಯೋದಕ್ಕೆ ವರ್ಷಾನುಗಟ್ಟಲೆ ಆಗುತ್ತೆ. ಆದರೆ ನಾವು ಚಿಕ್ಕ ಮಕ್ಕಳಿಗೆ ಇವ್ರಿಗೆಲ್ಲ ಇದನ್ನು ಕಲಿಸ್ಬೇಕಂತ ತುಂಬ ಆಸೆ ಬೀಳ್ತಾ ಇದ್ದೀವಿ. ತುಂಬ ಚಿಕ್ಕ ಮಕ್ಕಳು ಇದನ್ನು ಕಲಿತ್ರೆ ಅವರು ಫಿಟ್ನೆಸ್, ಬಾಡಿ, ಸ್ಟ್ರೆಂತ್, ಮೈಂಡ್ ಎಲ್ಲನೂ ತುಂಬ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ಹ್ಯಾಂಡ್ ಆ್ಯಂಡ್ ಲೆಗ್ ಕೋಆರ್ಡಿನೇಷನ್ ತುಂಬ ಇದೆ ಇದರಲ್ಲಿ. ಆ್ಯಂಡ್ ಫಿಟ್ನೆಸ್ ಲೆವೆಲ್ ಬೇರೆ ಲೆವೆಲ್ ಇದು ಆ್ಯಕ್ಚುಲಿ. ಇವಾಗ ಮಾಸ್ಟರ್ ಕೊಡ್ತೀನಿ. ಮಾಸ್ಟರ್ ಮಾತಾಡಿ. ಮಾಸ್ಟರ್ ನಮಸ್ತೆ ಮಾಸ್ಟರ್, ಹೇಳಿ ನೀವು ಹೇಗೆ ಕಲ್ತ್ರಿ? ಆಮೇಲೆ ಇಲ್ಲಿ ಯಾರು ನಿಮ್ಮನ್ನು ನಮ್ಮ ಕರ್ನಾಟಕದಲ್ಲಿ ಹೇಳ್ಕೊಡ್ಲಿಕ್ಕೆ ಕರ್ಕೊಂಬಂದರು? ಸೊ ಇದು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತೀರಾ ಸ್ವಲ್ಪ? ಇವಾಗ ಕರ್ನಾಟಕ வந்து ರಾಗಿಗಣ வந்து ஃபஸ்ட் இன்ட்ரடியூஸ். ஒரு 3 இயர்ஸ் ஒரு ட்ரைனிங். ஃபஸ்ட்டு நமக்கு கற்றுக் கொடுத்தது என்ன சொல்லிட்டு தமிழ் மாத்தாடி ஆசிரியர் கடலூர் டிஸ்ட்ரிக், ஞானப்பிரகாசம் 76, அரசன் 96 ஏஜ், ரவி 54, சிகாமணி மாஸ்டர் 64, 5 masters only I'm teaching. 7th standard to 45 ಏಜ್. ಎಲ್ಲಿ ಕಲ್ತ್ರಿ ನೀವು ಮೊದಲು? ಎಲ್ಲಿ ಎಪ್ಪ ಕಲ್ತ್ರಿ? ಹೆಂಗೆ? கடலூர் டிஸ்ட்ரிக், கடலூர் வில்லேஜ் வந்து இப்போ குஸ்தி, சிலம்பம், ஸ்டிக் ஃபைட்டிங், குஸ்தி புடி வரிசை, நைஃப் ஃபைட்டிங், சுருள்வால்ன்றது கன்னடத்தில் சொல்லுவாங்க, சொல்லுவாங்க. இப்போ இங்கே வந்து பார்த்தீங்கன்னா இந்த ஃபிசிக்கல் பேஸ் கிட்டத்தட்ட ஒரு 35 years I will learning and Malaysia I will Guinness record holder attempt I am. நீயா நான் தமிழ் விஜய் டிவி ಚಾನಲ್ಸ್ I am show I will ಅಲ್ಲಿ ಶೋ ಕೊಟ್ಟಿದ್ದೀರಾ? ವಿಜಯ್ ಟಿವಿಯಲ್ಲಿ ಶೋ ಕೊಟ್ಟಿದ್ದೀರಾ? ಶೋ ಕೊಟ್ಟಿದ್ದೀರಿ. ನಮ್ಮ ಹೊಸೂರು ಮಕ್ಕಳೇ 300 ಪೀಪಲ್. ಹೊಸೂರಲ್ಲಿ 300 ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀರಾ? ಎವ್ರಿ ಸಂಡೇ ಒಂದು ರಾಗಿಗಣ. ಇಲ್ಲಿ ಹೆಂಗೆ ಫ್ರೀ ಇರುತ್ತಾ ಹೇಗೆ ಕ್ಲಾಸಸ್ಸು?
ಫ್ರೀನಾ ಅಥವಾ ಪೇ ಮಾಡಿ ಮಂತ್ಲಿ ಮಂತ್ಲಿ ಕ್ಲಾಸಸ್ ಇದೆ. ಸ್ಟಿಕ್ ಪರ್ಚೇಸ್ ಮಾಡಬೇಕು. ಸ್ಟಿಕ್ ಪರ್ಚೇಸ್ ಮಾಡಬೇಕು. ಏನಿರ್ಬೋದು ಮಿನಿಮಮ್ ಫೀಸ್? ಫೀಸ್ 1000 rupees. ಹಾಂ, ಮಂತ್ಲಿ. ಮಂತ್ಲಿ ರೀಸನಬಲ್ ಪ್ರೈಸ್ ಏನು ಅಷ್ಟೊಂದೇನು ತುಂಬ ಕಾಸ್ಟ್ಲಿ ಹಂಗೇನಿಲ್ಲ. ಸೊ ಇದು ಅಫೋರ್ಡಬಲ್, ಎಲ್ಲರೂ ಬರ್ಬೋದು. ಜಿಮ್ಗೆ ನಾನು ಒಳ್ಳೆ ವರ್ಕೌಟ್ ಆಗುತ್ತೆ. ಕ್ರಾಸ್ ಫಿಟ್ HRX ಅಂತ ಏನೇನೋ ಮಾಡಿಸ್ತಾರೆ ಆಚೆ, ಅದಕ್ಕೆ ನಾನು 1 hour ಆಚೆ ಬಂದು ವರ್ಕೌಟ್ ಮಾಡಿದ್ರೆ ಇನ್ನೂ ಸೂಪರ್ ಆಗಿ ಫುಲ್ ಬಾಡಿ ವರ್ಕೌಟ್ ಆಗುತ್ತೆ. ಇದು ನಾಟ್ ಜಸ್ಟ್ ಕೈಯಲ್ಲಿ ಮಾತ್ರ ಇದು ಮಾಡ್ತೀವಿ ಅಂತ ಏನಿಲ್ಲ, ಫುಲ್ ಬಾಡಿ ವರ್ಕೌಟ್ ಆಗುತ್ತೆ. ಆಮೇಲೆ ಒಳ್ಳೆ ಕ್ಯಾಲೋರಿ ಬರ್ನ್ ಆಗುತ್ತೆ. ಜಿಮ್ಗೆ ಹೋಗೋ ಬದಲು ನಿಜವಾಗ್ಲೂ ವೀಕ್ಲಿ ಒನ್ಸ್ 1 hour ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ. ಬಂದು ಒಂದ್ಸರಿ ಟ್ರೈ ಮಾಡಿ ನೋಡಿ ಆಮೇಲೆ ಹೇಳಿ ಇದು ವರ್ಕೌಟ್ ಆಗುತ್ತೋ ಆಗಲ್ವಾ ಅಂತ. ಆ್ಯಕ್ಚುಲಿ ಹೇಳಬೇಕಂದ್ರೆ ಮಾಸ್ಟರ್, ಇದು ಹಿಂದೆ ಯಾವುದೇ ಆಯುಧ ಇಲ್ದಿರ ಈ ಥರ ಒಂದು ಕಲೆಯಲ್ಲಿ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಇದು ಒಂದು ಒಳ್ಳೆ ಕಲೆ ಅಂತ ಹೇಳ್ಬೋದು. ನಾವು ಹೊರಗಡೆ ಇವಾಗ ಏನಾದರೂ ಸಡನ್ನಾಗಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನಮ್ಮ ಕೈಗೆ ಸಿಗೋದು ದೊಣ್ಣೆಗಳು. ಇದು ಆಕ್ಚುಲಿ ಈವನ್ 50 ಜನ ಬಂದ್ರೇನು ಈ ಒಂದು ಸ್ಟಿಕ್ ಅಲ್ಲಿ ನಿಮ್ಮನ್ನ ಡಿಫೆಂಡ್ ಮಾಡ್ಕೋಬಹುದು. ಅದಕ್ಕೆ ತಮಿಳಲ್ಲಿ ಪೋರ್ ವೀಚ್ ಅಂತ ಹೇಳ್ತಾರೆ. ಮಾಸ್ಟರ್ ಅದು ಬೇಕಾದ್ರೆ ತೋರಿಸ್ತಾರೆ. ಮಾಸ್ಟರ್ ಅದು ಪೋರ್ ವೀಚ್ ಕಾಮಿಗೆ ಪೋರ್ ವೀಚ್ ಅಂದ 50 பேர் வந்தாலும் ಇದು ಕುಚ್ಚಿ. ಇವಾಗ ಮಾಸ್ಟರು ಕುಸ್ತಿ ಡೆಮೋ ತೋರಿಸ್ತಾರೆ. ನೋಡಿ, ಇದು ಕುಸ್ತಿ ಯಾವ ರೀತಿ ಒಂದು ಸೆಲ್ಫ್ ಡಿಫೆನ್ಸ್ ಮಾಡ್ಕೊಬೋದು ಅಂತ. ಅಂದರೆ ಈಗ ನಮ್ಮ ಮೇಲೆ ಯಾರಾದರೂ ಫೈಟ್ ಬಂದಾಗ ಅವರನ್ನು ನಾವು ಹೊಡೆಯೋದಕ್ಕೆ ಜೊತೇಲಿ ಆಳಿದ್ರೆ ಅವ್ರಿಗೆ ನೋಡಿ ಸರಿಯಾಗಿ ಬೀಳುತ್ತೆ ಏಟು, ಎಗನೆಸ್ಟಾಗಿ ಇವ್ರಿಗೆ ಬಂದರೆ. ಈ ಕೆಲವೊಂದು ಪಟ್ಟುಗಳಿರುತ್ತೆ ಇದರಲ್ಲಿ. ಸೊ ಸಾಮಾನ್ಯವಾಗಿ ಯಾರಾದರೂ ಇವ್ರ ಜೊತೆ ಫೈಟ್ ಮಾಡ್ಲಿಕ್ಕೆ ಹೋದರೆ ಸಿಕ್ಕಾಕೊಂಡು ಎಟ್ಟು ತಿನ್ನಬೇಕಾಗತ್ತೆ. ಇವಾಗ ಮಾಸ್ಟರು ಪೋರ್ ವೀಚ್ ಅಂತ ಡೆಮೋ ತೋರಿಸ್ತಾರೆ. ಇದು 50 ಜನ ಬಂದ್ರೇನು ಹತ್ರ ಬಂದು ಅವ್ರು ಡಿಫೆಂಡ್ ಮಾಡ್ಕೋಬಹುದು. ಯಾರ ಹತ್ರನೇ ಹೋಗೋಕ್ಕಾಗಲ್ಲ. ಇದು ಮಾಸ್ಟರ್ ಡೆಮೋ ಕೊಡ್ತಾರೆ ನೋಡಿ. 50 ಜನ ಬಂದರೂ ಏನೂ ಮಾಡೋಕ್ಕಾಗಲ್ಲ ಅಂತ ನೋಡಿ ಈ ಕಲೆಯಲ್ಲಿ. ನಾವು ಹೊರಗಡೆ ಇದ್ದಾಗ ನಮ್ಮ ಕೈಗೆ ಸಿಗೋದು ಸುಲಭವಾಗಿ ಸಿಗೋದು ಈ ರೀತಿ ದೊಣ್ಣೆಗಳೇ. ಸೊ ಅದರಲ್ಲಿ ಯಾವ ರೀತಿ ಮಾಡ್ಬೋದು. ಆಮೇಲೆ ನೋಡಿ, ಎಲ್ಲಿ ಬೇಕೋ ಕ್ಯಾರಿ ಮಾಡ್ಬೋದು. ಈ ರೀತಿ ಒಂದು ಕೋಲ್ ಇದ್ಬಿಟ್ರೆ ಎಲ್ಲಿ ಬೇಕೋ ಕ್ಯಾರಿ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಇದಕ್ಕೆ ರಿಸ್ಟ್ರಿಕ್ಷನ್ ಇರೋದಿಲ್ಲ ಕೋಲ್ಗೆ. ಬಟ್ ಇದೊಂದು ಒಳ್ಳೆಯ ಆಯುಧ. ಯಾರೇ ನಾವು ಧರಿಸುವಂತಹ ಬಟ್ಟೆಯಿಂದ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ ಎನ್ನುವಂತಹ ಮಾತು ಎಷ್ಟು ಸತ್ಯವೋ, ಇಂತಹ ಒಂದು ಕಲೆಯನ್ನು ಕಲಿತ್ರೆ ನೀವು ಒಬ್ಬ ಸೈನಿಕನ ರೀತಿ ಇರ್ತೀರಾ. ಯಾವುದೇ ಸಂದರ್ಭ ಆದರೂ, ಎಂತಹ ಕಷ್ಟವೇ ಬಂದರೂ ಎದೆಗುಂದೋದಿಲ್ಲ, ಧೈರ್ಯವಾಗಿ ಎಲ್ಲವನ್ನ ಎದುರಿಸ್ತೀರಾ. ಈಗಿನ ದಿನಮಾನಗಳಲ್ಲಂತೂ ಹೊರಗಡೆ ನೀವು ಸುತ್ತಬೇಕಾದ್ರೆ ಸೆಲ್ಫ್ ಡಿಫೆನ್ಸ್ ತುಂಬಾ ಮುಖ್ಯ ಆಗುತ್ತೆ. ಎಷ್ಟೋ ಜನ ನಮ್ಮ ಮೈ ಮೇಲೆ ಬೀಳ್ತಾರೆ, ನಮಗೆ ಅಟ್ಯಾಕ್ ಮಾಡ್ತಾರೆ. ನೀವು ಎಷ್ಟೋ ಘಟನೆಗಳನ್ನು ನೋಡಿರ್ಬೋದು. ರಾತ್ರಿ ವೇಳೆ ಕಾರ್ನಲ್ಲಿ ಹೋಗಬೇಕಾದ್ರೆ ಯಾರೋ ಬಂದು ನಮಗೆ ಆವಾಜ್ ಆಗ್ತಾರೆ, ಯಾರೋ ಬಂದು ನಮ್ಮ ಮೇಲೆ ಫೈಟ್ ಮಾಡಲಿಕ್ಕೆ ಬರ್ತಾರೆ. ಸೊ ಇಂತಹ ಒಂದು ಕಲೆಯನ್ನೇನಾದರೂ ನೀವು ಕಲ್ತಿದ್ರೆ ಅವರನ್ನು ಮಣ್ಣು ಮುಗಿಸ್ಬೋದು. ಹಾಗಂತ ನಾನು ನಿಮಗೆ ಗಲಾಟೆ ಮಾಡಲು ಪ್ರಚೋದನೆ ಮಾಡ್ತಿಲ್ಲ. ಬದಲಿಗೆ ಯಾರಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಲು ಬಂದಾಗ ನಾವು ಅದನ್ನು ಎದುರಿಸುವಂತಹ ಶಕ್ತಿ ಪಡೆದುಕೊಳ್ಳಬೇಕಾಗತ್ತೆ. ಹಾಗಾಗಿ ಈ ರೀತಿಯ ಒಂದು ಕಲೆ ಕಲಿತ್ರೆ ನಿಜಕ್ಕೂ ನಮ್ಮ ಜೊತೆಲಿರೋರನ್ನ ನಾವು ಕಾಪಾಡ್ಕೊಳ್ಬೋದು, ನಮ್ಮನ್ನು ಕೂಡ ನಾವು ಕಾಪಾಡ್ಕೊಬೋದು. ಇಷ್ಟೊತ್ತು ನೀವು ನೋಡಿದ್ರಿ ಆ ಕೋಲನ್ನು ಹೇಗೆ ಗಾಳಿಯಲ್ಲಿ ಮಾಸ್ಟರ್ ಬೀಸ್ತಾ ಇದ್ರು ಅಂತ. ಆ ಹೊಡೆತಕ್ಕೆ ಯಾರಾದರೂ ಸಿಕ್ಕರೆ ಅವರ ಕತೆ ಮುಗೀತು. ಸೊ ಎಂಥದ್ದೇ ಬಲಿಷ್ಠ ವ್ಯಕ್ತಿ ಆದರೂ ನಮ್ಮ ಈ ಒಂದು ಕೋಲಿನ ಒಂದು ಚಮತ್ಕಾರವನ್ನು ನೋಡಿದ್ರೆ ಖಂಡಿತ ಬೆಚ್ಚಿ ಬೀಳೋದು ನಿಜ. ಅಂತಹ ಒಂದು ಶಕ್ತಿ ಈ ಕಲೆಗಿದೆ. ಇಷ್ಟಲ್ಲದೆ ಮಾಸ್ಟರ್ ಹೇಗೆ ಯಾರಾದರೂ ನಮಗೆ ಅಟ್ಯಾಕ್ ಮಾಡಲು ಬಂದಾಗ ಯಾವ ರೀತಿ ನಾವು ತಪ್ಪಿಸ್ಕೊಬೇಕು, ಯಾವ ರೀತಿ ಅವರ ಮೇಲೆ ನಾವು ಅಟ್ಯಾಕ್ ಮಾಡಬೇಕು, ಪ್ರತಿಯೊಂದನ್ನು ತಿಳಿಸ್ಕೊಡ್ತಾರೆ. ಇವರ ಕ್ಲಾಸಸ್ಗಳು ರಾಗಿ ಕಣದಲ್ಲಿ ನಡೆಯುತ್ತೆ. ಪ್ರತಿ ಭಾನುವಾರ ಇವರ ಕ್ಲಾಸಸ್ ಒಂದು ರಾಗಿ ಕಣದ ಪಾರ್ಕಿಂಗ್ನಲ್ಲಿ ನಡೀತಾ ಇರ್ತದೆ. ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೇರವಾಗಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಕಾಲ್ ಮಾಡಿ ಕೂಡ ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇವರ ಕ್ಲಾಸಸ್ಗಳು ಬೇರೆ ಬೇರೆ ಜಾಗದಲ್ಲಿ ಕೂಡ ನಡೀತಾ ಇರ್ತದೆ. ಆ್ಯಂಡ್ ಮುಖ್ಯವಾಗಿ ಇವರು ಬೆಂಗಳೂರಿನಲ್ಲಿ ರಾಗಿ ಕಣದಲ್ಲಿ ಭಾನುವಾರ ನಿಮಗೆ ಸಿಗ್ತಾರೆ. ಆ್ಯಂಡ್ ಟೈಮಿಂಗ್ಸ್ ಬಂದು 10:30 ಮೇಲೆ ಪಾರ್ಕಿಂಗ್ ಜಾಗದಲ್ಲಿ ಸಿಗ್ತಾರೆ. ಸಮ್ಟೈಮ್ ಲೇಟ್ ಆಗ್ಬೋದು, 11 ಗಂಟೆನೂ ಆಗ್ಬೋದು.
ಬಂದರೆ ಒಂದು 2 ಅವರ್ಸ್ ಕ್ಲಾಸಸನ್ನು ಹೇಳ್ಕೊಡ್ತಾರೆ. ಈ ಒಂದು ಕಲೆಯನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ದೈಹಿಕ ಹಾಗೂ ಮಾನಸಿಕ ಶಕ್ತಿ ಹೆಚ್ಚಾಗುತ್ತೆ. ಅನೇಕ ಸಮಸ್ಯೆಗಳಿಂದ ಎಷ್ಟೋ ಜನ ದೂರ ಆಗಿದ್ದಾರೆ. ಆ್ಯಂಡ್ ಮಕ್ಕಳಿಗೆ ಮೊಬೈಲ್ ಅಡಿಕ್ಷನನ್ನು ಬಿಡಿಸಲು ಇದೊಂದು ಸಹಕಾರಿಯಾಗುತ್ತೆ. ಅಮ್ಮ ನೀವು ಈಗ ಶುರುವಾಗಿದೆ ಫೈಟು. இது வந்து நட்பு விளையாட்டு. அடி மேலே மேலே கீழே 10 ಫಟ್ ಫಟ್ ಏಟ್ ಮುಗಿದ ಕತೆ ಸರಿ ಬೀಳುತ್ತೆ. சாரில வேணாம் அடிங்க வரீங்களா மேடம் வாங்க. ನೆಕ್ಸ್ಟ್ ಯಾರು பொறுமை நார்மலாக அடிங்க. நார்மல் பண்ணுங்க அடி. அப்பா அடி. நெக்ஸ்ட் வாங்க சார், பிடி எடுத்து போகணும் சார். வாங்க கமான். லாக் பண்ணுறது ஃபைட்டிங்கில் லாக் பிடி வருது கம்ப கிடையாது. யார் சார் வரீங்க? அட்டாக் பண்ண அடிங்க சார். ரெடி? இல்லை பிடி பண்ணி காட்டுறேன். ஓகே நெக்ஸ்ட்டு ரெண்டு கையில் அடிங்க. ಅಡ್ಡಿಂಗ ಬನ್ನಿ. ಹೊಡಿಯೋಕ್ಕೆ ಬಂದರೆ ಯಾರಾದರೂ ಅವರನ್ನು ಹೇಗೆ ಲಾಕ್ ಮಾಡಿ ದಬ್ಬಬೇಕು ಅಂತ ಹೇಳ್ಬಿಟ್ಟು ಮಾಸ್ಟರ್ ಹೇಳ್ಬಿಡ್ತಾ ಇದ್ದಾರೆ ನೋಡಿ. ಲಾಕ್ ಮಾಡಿದ್ದಾರೆ ಅವ್ರನ್ನ ಹೊಡಿಯೋಕ್ಕೆ. ನೆಕ್ಸ್ಟ್ ಸರ್ ಹಾಂ ಕತ್ತಿಲಿ ಅಟ್ಯಾಕ್ ಮಾಡೋಕ್ಕೆ ಬಂದರೆ ನೋಡಿ ಯಾವ ರೀತಿ ಹಿಡಿಬೇಕು ಅಂತ. ಓಹ್ ಆಗೋಯ್ತು ಕತೆ. ಕಾಲು ಹಾಕಿ ಕೆಳಗಡೆ ದಬ್ಬೆ ಬಿಡ್ತು. ಆಗೋಯ್ತು, ಬಿಡಿಸ್ಕೊಳ್ಲಿಕ್ಕೆ ಆಗಲ್ಲ. ಹಾಂ ಸರ್ ಕಮಾನ್ ಸರ್. ಸಾರಿ ಈಗ ಡೌಟ್ ಮೇಲೆ ಬರ್ತಾ ಇದ್ದಾರೆ. ஒன்றும் இல்லை, லைட்டாக அட்டாக் மட்டும் பண்ண ஒன்றும் பண்ண ஸ்லோ அட்டாக் பண்ணு. ஓகே சார் ஸ்லோலி. எஸ் ஒரு ட்ரைனிங் ஒன்லி. ஓகே ಅಟ್ಯಾಕ್ ಮಾಡಕ್ಕೆ ಬಂದರೆ ನೋಡಿ ನೋಡಿ அப்படி. ಎಸ್ ಎಸ್ சும்மா ஜஸ்ட் ಸ್ವಲ್ಪ ಮೂಮೆಂಟ್ ಮಾಡಿದ್ರೆ ಕೆಳಗಡೆ ಬಿದ್ದೋಗ್ತಾರೆ. நெக்ஸ்ட் கமான் சார். ஜஸ்ட் ஒரு மூமெண்ட் தான். வெயிட் ஓகே இல்லை சார். நோ சார் இப்படி இருக்கு. ஓகே லிசன் சார், இது வந்து அட்டாக் பண்ணு கிட்டி பிடின்னு சொல்லுவாங்க. ஃப்ரெண்ட் நோடு சார், ஃப்ரெண்ட் நோடு சார். ஃப்ரெண்ட் பண்ணுங்க, கை குத்துற மாதிரி காட்டுங்க. ನೋಡಿ ಆಗೋಯ್ತು, ಲಾಕ್ ಮಾಡಿಬಿಟ್ಟಿದ್ದಾರೆ. ಓಕೆ ಸರ್. ಈ ಒಂದು ಕಲೆಯನ್ನು ನೀವೇನಾದರೂ ಅಭ್ಯಾಸ ಮಾಡಿಬಿಟ್ರೆ 70 ವರ್ಷ ಆದರೂ ನಿಮ್ಮ ದೇಹದಲ್ಲಿ ಯಾವುದೇ ನೋವುಗಳಿರಲ್ಲ, ತುಂಬ ಗಟ್ಟಿಮುಟ್ಟಾಗಿರ್ತೀರಂತೆ. ಸೊ ಮಾಸ್ಟರ್ ಹೇಳ್ತಾ ಇದ್ರು ಇದನ್ನ. ಈ ರೀತಿಯ ಹಲವು ವಿಚಾರಗಳನ್ನ ಮಾಸ್ಟರ್ ಕಲ್ತಿದ್ದಾರೆ, ಇನ್ನೂ ಕಲಿತಾನೆ ಇದ್ದಾರೆ. ಅಂಡ್ ಸಾವಿರಾರು ಜನಕ್ಕೆ ಇವರು ಟ್ರೈನಿಂಗ್ ಕೊಟ್ಟಿದ್ದಾರೆ, ಈಗಲೂ ಟ್ರೈನಿಂಗ್ ಕೊಡ್ತಾನೆ ಬಂದಿದ್ದಾರೆ. ಅಂಡ್ ಪಾರ್ಟ್ 2 ಅಲ್ಲಿ ಇನ್ನಷ್ಟು ವಿಚಾರಗಳನ್ನ ತಿಳಿಸ್ತೇನೆ.